ನಮಸ್ತೆ, ನಾನು ವೆಂಕಟೇಶ್ ಸರಾಕ್ಯಾರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸ್ವಲ್ಪ ವಿಡಿಯೋಸ್ ನೋಡುವಾಗ ರೀಸೆಂಟ್ ಆಗಿ ವಾಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ? 6 ಏಜ್ ಮಗುಗೆ ಬಂದು ಡಯಾಬಿಟಿಕ್ ಇನ್ಸುಲಿನ್ ತಗೊಳ್ತಾ ಇದೆ. ಹುಟ್ಟಿರುವಂತ ಮಗು ಕ್ಯಾನ್ಸರ್ ಅಂದ್ರೆ ಹೇಳ್ತಾ ಇದೆ. ಹಾಸ್ಪಿಟಲ್ಸ್ ಬೀದಿ ಬೀದಿ ನೋಡುವಾಗ ಚಿಕ್ಕ ಮಕ್ಕಳಿಗೆ ಅಷ್ಟು ಅಫೆಕ್ಟ್ ಆಗ್ತಾ ಇದೆ. ಕ್ಯಾನ್ಸರ್, ಡಯಾಬಿಟಿಕ್. ಆ ಮಕ್ಕಳಿಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಒಂದ್ ಕಡೆ ನೋಡುವಾಗ ಏಜ್ಡ್ ಪೀಪಲ್ ಪ್ರಾಬ್ಲಮ್ಸ್ ಇದೆ. ದ ಕಿಲ್ಲಿಂಗ್ ಡಿಸೀಸ್. ಇಂಡಿಯಾ ನಂಬರ್ 1 ಕ್ಯಾನ್ಸರ್ ಪೇಷಂಟ್ಸ್, ಇಂಡಿಯಾ ನಂಬರ್ 1 ಡಯಾಬಿಟಿಕ್ ಪೇಷಂಟ್ಸ್, ಇಂಡಿಯಾ ನಂಬರ್ 1 ಹಾರ್ಟ್ ಪ್ರಾಬ್ಲಮ್. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಂಡಿಯಾದಲ್ಲಿ ಯೂಟ್ರಸ್ ಪ್ರಾಬ್ಲಮ್. ಲಾಟ್ ಆಫ್ ಪೀಪಲ್ ಯೂಟ್ರಸ್ ತೆಗಿತಾ ಇದ್ದಾರೆ. ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್, ಪ್ರಾಬ್ಲಮ್ಸ್. ಇನ್ನೊಂದು ಏನಂದ್ರೆ ಥೈರಾಯ್ಡ್ ಅಂದ್ರೆ ಒಂದು ವಿಷಯನೂ ಬಂದು, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಥೈರಾಯ್ಡ್ ಪ್ರಾಬ್ಲಮ್ ಕ್ಯೂರ್ ಮಾಡಕ್ಕಾಗುತ್ತಾ? ಇಲ್ಲ. ವಿ ಕ್ಯಾನ್ ಮೇಂಟೈನ್. ನಾವು ಕಂಟಿನ್ಯೂಸ್ ಆಗಿ ಅಪ್ ಟು ಅವರ್ ಎಂಡ್ ನಾವು ಒಂದು ಟ್ಯಾಬ್ಲೆಟ್ಸ್ ತಗೊಳ್ಬೇಕು. ಆಕ್ಚುಲಿ ಆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ಸ್, ಆ ಒಂದು ಪ್ರಾಬ್ಲಮ್ ಇಂದ ಆ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ವರ್ಕ್ ಮಾಡಿಲ್ಲ ನಮಗಂದ್ರೆ ಇಟ್ಸ್ ಕ್ರಿಯೇಟ್ ಅನದರ್ 100 ಪ್ರಾಬ್ಲಮ್ಸ್. ನಮಗೆ 100 ಡಿಸೀಸ್ ಬರ್ಬೋದು ಅಂದ್ರೆ ಹೇಳ್ತಾರೆ. ನಮ್ಮ ದೇಶದಲ್ಲಿ ಚಕ್ರಾಸ್ ಅಂದ್ರೆ ಹೇಳ್ತೀವಿ. ನಮ್ಮ ದೇಹದಲ್ಲಿ ಒಂದು 7 or 8 ಚಕ್ರಾಸ್ ಇದೆ, ಗ್ಲ್ಯಾಂಡ್ಸ್. ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಾಗ ಮಾತ್ರನೇ ವಿ ಆರ್ ಹೆಲ್ತಿ. ಆ ಥೈರಾಯ್ಡ್ ಅಂದ್ರೆ ಒಂದು ಗ್ಲ್ಯಾಂಡ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ, ನಮಗ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್ ಅಂದ್ರೆ ಹೇಳ್ತಾರೆ. ಆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ನಮ್ಗೆ ಕೆಲಸ ಮಾಡಿಲ್ಲ ಅಂದ್ರೆ ಇಟ್ಸ್ ಕ್ರಿಯೇಟ್ 100 ಡಿಸೀಸ್ ಇನ್ ಅವರ್ ಬಾಡಿ. ಜಸ್ಟ್ ಜನರಲ್ ಆಗಿ ಹೋಗಿ ನಾವು ಟೆಸ್ಟಿಂಗ್ ಕೊಡ್ತೀವಿ, ಬ್ಲಡ್ ಟೆಸ್ಟ್ ಕೊಡ್ತೀವಿ, ಇಲ್ಲ ಟೆಸ್ಟ್ ಮಾಡ್ತೀವಿ. ನಿಮ್ಗೆ ಥೈರಾಯ್ಡ್ ನಾರ್ಮಲ್ ಅಂದ್ರೆ ಹೇಳ್ತಾರೆ. ಇನ್ನು ಪರ್ಫೆಕ್ಟ್ ಆಗಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಇನ್ನು ನಮಗೆ ಗೊತ್ತಿಲ್ಲ. ಥೈರಾಯ್ಡ್ಗೆ ಥೆರಪಿ ತಗೊಳ್ತಾ ಇದ್ದೀನಿ, ಥೈರಾಯ್ಡ್ಗೆ ನಾನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಅದು ಮಾತ್ರ ನಮ್ಗೆ ಗೊತ್ತಿದೆ. ಇವಾಗ ನಾರ್ಮಲ್ ಇದೆ ಥೈರಾಯ್ಡ್, ಬಟ್ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಕ್ಯಾನ್ಸರ್ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್. ಇವಾಗ ಒಂದು ದೇವ್ರ ದಯವಲ್ಲಿ, ದೇವ್ರ ಆಶೀರ್ವಾದ, ನಮ್ಮ ಹೆಲ್ತಿಯಾಗಿ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾರು ಒಂದು ಕಾಯಿಲೆಗಳಿಲ್ಲ. ಓಕೆ, ಇಟ್ಸ್ ಗುಡ್. ಏನೋ ಒಂದು ದೂರದಲ್ಲಿ ನಾವು ಟಿವಿಯಲ್ಲಿ ನೋಡ್ತೀವಿ, ಒಂದು ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ, ಇಲ್ಲ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ನೋಡ್ತೀವಿ, ಇಲ್ಲ ರಿಲೇಷನ್ಸ್ ಅವ್ರ ಮನೆಯಲ್ಲಿ ನೋಡ್ತೀವಿ. ಅವ್ರಿಗೆ ಹೆಂಗೆ ಬಂತು ಇದು? ನಾಳೆ ನಮಗೆ ಬರಲ್ವಾ? ಇಂಡಿಯಾದಲ್ಲಿ ಏನು ಪ್ರೊಡಿಕ್ಷನ್ಸ್ ಹೇಳ್ತಾ ಇದ್ದಾರೆ, 2030 ಇನ್ನೂ ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಪ್ರಿವೆನ್ಷನ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ? ಆತರ ನಮ್ಮ ಹತ್ರ ಏನು ಹ್ಯಾಬಿಟ್ ಇಲ್ಲ. ನಾವು ಸಮಯನೋ ಹಣನೋ ಕಾಯಿಲೆಗೋಸ್ಕರ ಖರ್ಚು ಮಾಡ್ತಾ ಇದೀವ, ಇಲ್ಲ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವಿ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ ಮೇಲೆ ವಿ ಆರ್ ರೆಡಿ ಟು ಸ್ಪೆಂಡ್. ನಾನು ಬಂದು 2 lakhs 3 lakhs 5 lakhs 10 lakhs ನಾನು ಖರ್ಚು ಮಾಡಕ್ಕೆ ರೆಡಿ ಇದೀನಿ. ಡಾಕ್ಟರ್ ಹೆಂಗಾவது ಒಂದು ಮಾಡಿ ನನ್ನ ಅಮ್ಮನ ಕಾಪಾಡಿ, ನನ್ನ ಅಪ್ಪನ ಕಾಪಾಡಿ, ನನ್ನ ವೈಫ್ನ ಕಾಪಾಡಿ, ನನ್ನ ಹಸ್ಬೆಂಡ್ ಕಾಪಾಡಿ. ಆವಾಗ ವಿ ಆರ್ ರೆಡಿ ಟು ಸ್ಪೆಂಡ್ 10 to 12 lakhs 15 lakhs 20 lakhs ಏನ್ ಬೇಕಂದ್ರೆ ಆಗ. ಬಟ್ ಅದಕ್ಕೆ ಮುಂಚಿತವಾಗಿನೇ ಸ್ವಲ್ಪ ಒಂದ್ ದಿವಸಕ್ಕೆ 24 hours ಟೈಮ್, ಅದರಲ್ಲಿ 1 hour or 2 hours ಆರೋಗ್ಯಕ್ಕೋಸ್ಕರ ಸ್ಪೆಂಡ್ ಮಾಡುವಾಗ ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಹತ್ರ ಕಾರ್ ಇರುತ್ತೆ, ಗೋಲ್ಡ್ ಇರುತ್ತೆ, ಮನೆ ಇರುತ್ತೆ, ಫ್ಯಾಮಿಲಿ, ಮುದ್ದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಅದನ್ನ ಎಂಜಾಯ್ ಮಾಡಕ್ಕೆ ನಾವು ನಮ್ ದೇಹ, ನಾನು ಹೆಲ್ತಿಯಾಗಿ ಇರುವಾಗ ಆ ಫ್ಯಾಮಿಲಿ ಸಂತೋಷ, ಖುಷಿ ಎಂಜಾಯ್ ಮಾಡಬಹುದು. ಒಂದು ದೇವಸ್ಥಾನ ಹೋಗುವಾಗ ಅದನ್ನ ಎಂಜಾಯ್ ಮಾಡಬಹುದು. ಹೆಲ್ತ್ ಇರುವಾಗಲೇ ಎಂಜಾಯ್ ಮಾಡಕ್ಕಾಗಲ್ಲ. ಹೆಲ್ತ್ ಇಲ್ಲ ಅಂದ್ರೆ ನಾನು ದೇವಸ್ಥಾನನೂ ಹೋಗಕ್ಕಾಗಲ್ಲ, ಪೂಜೆಯಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ಧ್ಯಾನದಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ಫಸ್ಟ್ ಪ್ರಿಯಾರಿಟಿ ಈ ಲೈಫ್ ಅಲ್ಲಿ ನಾವು ಆರೋಗ್ಯಕ್ಕೋಸ್ಕರ ಕೊಡುವಾಗ ಮಾತ್ರ ನಮ್ಮ ಹತ್ರ ಏನೇ ಇರುವಾಗ ಅದನ್ನ ಎಂಜಾಯ್ ಮಾಡಕ್ಕಾಗಲ್ಲ. ಫ್ಯೂಚರ್ ಹೆಂಗಿರುತ್ತೋ ಗೊತ್ತಿಲ್ಲ. ಇವಾಗ ನಾವೆಲ್ಲರೂ ಕೋವಿಡ್ ಫೇಸ್ ಮಾಡಿದ್ವಿ. ಕೋವಿಡ್ ಅಲ್ಲಿ ನಾವು ಏನು ಪಾಠ ಕಲಿತಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದರಲ್ಲಿ ಯಾರಿಗೆಲ್ಲ ಬಂದು ಇಮ್ಯುನಿಟಿ ಪವರ್ ಇತ್ತು ಅವರೆಲ್ಲ ಬಂದು ಸ್ವಲ್ಪ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿತ್ತು. ಯಾರಿಗೆ ಇಮ್ಯುನಿಟಿ ಪವರ್ ಇಲ್ವೋ ಅವ್ರು ಆ ಟೈಮ್ ಅಲ್ಲಿ ಸ್ವಲ್ಪ ಕೋವಿಡ್ ಅಫೆಕ್ಟ್ ಆಗಿ ಕಷ್ಟಪಟ್ಟರು. ಇನ್ನು ಪರ್ಫೆಕ್ಟ್ ಆಗಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಇನ್ನು ನಮಗೆ ಗೊತ್ತಿಲ್ಲ. ಥೈರಾಯ್ಡ್ಗೆ ಥೆರಪಿ ತಗೊಳ್ತಾ ಇದ್ದೀನಿ, ಥೈರಾಯ್ಡ್ಗೆ ನಾನು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಅದು ಮಾತ್ರ ನಮ್ಗೆ ಗೊತ್ತಿದೆ. ಇವಾಗ ನಾರ್ಮಲ್ ಇದೆ ಥೈರಾಯ್ಡ್, ಬಟ್ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಕ್ಯಾನ್ಸರ್ ಇಸ್ ದ ಬಿಗ್ಗೆಸ್ಟ್ ಡಿಸೀಸ್. ಇವಾಗ ಒಂದು ದೇವ್ರ ದಯವಲ್ಲಿ, ದೇವ್ರ ಆಶೀರ್ವಾದ, ನಮ್ಮ ಹೆಲ್ತಿಯಾಗಿ ಇರ್ತೀವಿ. ನಮ್ಮ ಮನೆಯಲ್ಲಿ ಯಾರು ಆತರ ಒಂದು ಕಾಯಿಲೆಗಳಿಲ್ಲ. ಇಟ್ಸ್ ಗುಡ್. ಏನೋ ಒಂದು ದೂರದಲ್ಲಿ ನಾವು ಟಿವಿಯಲ್ಲಿ ನೋಡ್ತೀವಿ, ಒಂದು ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ, ಇಲ್ಲ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ನೋಡ್ತೀವಿ, ಇಲ್ಲ ರಿಲೇಷನ್ಸ್ ಅವ್ರ ಮನೆಯಲ್ಲಿ ನೋಡ್ತೀವಿ. ಅವ್ರಿಗೆ ಹೆಂಗೆ ಬಂತು ಇದು? ನಾಳೆ ನಮಗೆ ಬರಲ್ವಾ? ಇಂಡಿಯಾದಲ್ಲಿ ಏನು ಪ್ರೊಡಿಕ್ಷನ್ಸ್ ಹೇಳ್ತಾ ಇದ್ದಾರೆ, 2030 ಇನ್ನೂ ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಹೇಳ್ತಾರೆ. ವಾಟ್ ಈಸ್ ದ ಪ್ರಿವೆನ್ಷನ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ? ಆತರ ನಮ್ಮ ಹತ್ರ ಏನು ಹ್ಯಾಬಿಟ್ ಇಲ್ಲ. ನಾವು ಸಮಯನೋ ಹಣನೋ ಕಾಯಿಲೆಗೋಸ್ಕರ ಖರ್ಚು ಮಾಡ್ತಾ ಇದೀವ, ಇಲ್ಲ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ ಮೇಲೆ ವಿ ಆರ್ ರೆಡಿ ಟು ಸ್ಪೆಂಡ್. ನಾನು ಬಂದು 2 lakhs 3 lakhs 5 lakhs 10 lakhs ನಾನು ಖರ್ಚು ಮಾಡಕ್ಕೆ ರೆಡಿ ಇದೀನಿ. ಡಾಕ್ಟರ್ ಹೆಂಗಾவது ಒಂದು ಮಾಡಿ ನನ್ನ ಅಮ್ಮನ ಕಾಪಾಡಿ, ನನ್ನ ಅಪ್ಪನ ಕಾಪಾಡಿ,
ನನ್ನ ವೈಫ್ನ ಕಾಪಾಡಿ, ನನ್ನ ಹಸ್ಬೆಂಡ್ ಕಾಪಾಡಿ, ಆವಾಗ ವಿ ಆರ್ ರೆಡಿ ಟು ಸ್ಪೆಂಡ್ 10 to 12 lakhs, 15 lakhs, 20 lakhs ಏನ್ ಬೇಕಂದ್ರೆ ಆಗುತ್ತೆ. ಬಟ್ ಅದಕ್ಕೆ ಮುಂಚಿತವಾಗಿನೇ ಸ್ವಲ್ಪ ಒಂದ್ ದಿವಸಕ್ಕೆ 24 hours ಟೈಮ್, ಅದರಲ್ಲಿ 1 hour or 2 hours ಆರೋಗ್ಯಕ್ಕೋಸ್ಕರ ಸ್ಪೆಂಡ್ ಮಾಡುವಾಗ ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಹತ್ರ ಕಾರ್ ಇರುತ್ತೆ, ಗೋಲ್ಡ್ ಇರುತ್ತೆ, ಮನೆ ಇರುತ್ತೆ, ಫ್ಯಾಮಿಲಿ, ಮುದ್ದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಅದನ್ನ ಎಂಜಾಯ್ ಮಾಡಕ್ಕೆ ನಾವು ನಮ್ ದೇಹ, ನಾನು ಹೆಲ್ತಿ ಆಗಿ ಇರುವಾಗ ಆ ಫ್ಯಾಮಿಲಿ ಸಂತೋಷ, ಖುಷಿ, ಒಂದು ವಿಡಿಯೋ ನೋಡಿದೆ, ತುಂಬಾ ನೋವಾಯ್ತು. ಒಂದು ಚಿಕ್ಕ ಮಗು 12 years old, ಆ ಮಗು ಬಂದು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಚಕ್ಲಿ ಸೇಲ್ ಮಾಡ್ತಾ ಇದೆ. ಏನಕ್ಕಂದ್ರೆ ಕೇಳುವಾಗ ನನ್ನ ಅಪ್ಪಗೂ ಹುಷಾರಿಲ್ಲ, ಅವ್ರ ಹಾಸ್ಪಿಟಲ್ ಖರ್ಚಕ್ಕೋಸ್ಕರ ನಾನು ಈ ಒಂದು ಪಾರ್ಟ್ ಟೈಮ್ ಆಗಿ ಇದನ್ನು ಸೇಲ್ ಮಾಡ್ತಾ ಇದ್ದೆ. ಬ್ಯಾಂಗ್ಳೂರಲ್ಲಿ ನೋಡುವಾಗ, ಕರ್ನಾಟಕದಲ್ಲಿ ಆಟೋ ಜಾಬ್ ಆಶ್ರಮದಲ್ಲಿ ನೋಡುವಾಗ ಮೋರ್ ದನ್ 700 members ಬೀದಿಯಲ್ಲಿ ಅವ್ರನ್ನ ಬಿಟ್ರು. ಅವ್ರಿಗೂ ಫ್ಯಾಮಿಲಿ ಇತ್ತಲ್ವಾ, ಏನಕ್ಕೋಸ್ಕರ ಅವ್ರನ್ನ ಬಿಟ್ರು ಬೀದಿಯಲ್ಲಿ? ಓನ್ಲಿ ಒನ್ ರೀಸನ್, ಆಟೋ ರಾಜ ಸರ್ ಹೇಳ್ತಾ ಇದ್ದಾರೆ, ಹೆಲ್ತ್. ಆ ಏಜ್ಡ್ ಪೀಪಲ್ ಅಬೌವ್ 40, ಅಬೌವ್ 50, ಅವ್ರಿಗೆ ಹೆಲ್ತ್ ಅಂದ್ರೆ ಒಂದು ವಿಷಯ ಇರುವಾಗ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಹೆಲ್ತ್ ಇಲ್ಲ ಅಂದ್ರೆ ಮನೆಯಲ್ಲಿ ಯಾರನ್ನು ನೋಡ್ಕೊಂಡು ಅವ್ರು ಖರ್ಚು ಮಾಡಕ್ಕೆ ರೆಡಿ ಇಲ್ಲ. ಆಟೋ ರಾಜ ಸರ್ ಬಂದು ನಮ್ಗೆ ವಿಸಿಟ್ ಮಾಡಿದ್ರು, ನಮ್ ಸೆಂಟರ್ಸ್ ಎಲ್ಲ, ಅವ್ರ ಆಶ್ರಮ ನಾವು ವಿಸಿಟ್ ಮಾಡಿದ್ವಿ. ಅಲ್ಲಿ ಇರುವಂತ ಜನಗಳೆಲ್ಲ ನೋಡುವಾಗ ಅಮ್ಮಂದಿರೇ ಜಾಸ್ತಿ ಇದ್ದಾರೆ. 900 members ಇರುವಾಗ ಮೋರ್ ದನ್ 700 members ಅಮ್ಮಂದಿರು ಇದ್ದಾರೆ. 200-300 members ಬಂದು ಅಪ್ಪಂದಿರು ಮೇಲ್ಸ್ ಇದ್ದಾರೆ. ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಅಂದ್ರೆ ಅವ್ರ ಹತ್ರ ಕೇಳುವಾಗ ಇಲ್ಲಿ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದೆ. ಮೈನ್ ಆಗಿ ಹೇಳ್ತಾ ಇದ್ದಾರೆ ಅವರು. ಅಲ್ಲಿರುವಂತ ಒಂದು ಡಾಕ್ಟರ್ ಹೇಳಿದ್ರು, ಸರ್ ಆಕ್ಚುಲಿ ಇಲ್ಲಿರುವಂತೆ ಲೇಡೀಸ್ ಎಲ್ಲರಿಗೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ಲೀಡ್ಸ್ ಟು ಮೆಂಟಲ್ ಇಲ್ನೆಸ್ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಅಷ್ಟು ಸ್ಟ್ರೆಸ್ ಕೊಡುತ್ತೆ, ಡಿಪ್ರೆಷನ್ಸ್ ಕೊಡುತ್ತೆ, ಇಟ್ಸ್ ಲೀಡ್ಸ್ ಟು ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಾವು ಓಡ್ತಾ ಇದೀವಿ, ಒಂದ್ ದಿವಸ ಹೋಗಿ ಅಲ್ಲಿ ನಿಲ್ಲುತ್ತೆ. ಅಷ್ಟುವರೆಗೆ ಖುಷಿಯಾಗಿ ಇರ್ಬೇಕಲ್ವಾ. ಆ ಖುಷಿ ನಾವು ಹೆಲ್ತ್ ಇರುವಾಗನೇ ಆ ಒಂದು ಖುಷಿ ಸಿಗುತ್ತೆ. ಹೆಲ್ತ್ ಇರುವಾಗನೇ ನನ್ನ ಮನೇನ ಎಂಜಾಯ್ ಮಾಡಕ್ಕಾಗುತ್ತೆ. ಆ ಹೆಲ್ತ್ ಇರುವಾಗನೇ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್, ಆ ಹೆಲ್ತ್ ಇರುವಾಗನೇ ನಾನು ಒಂದು ಪೂಜೆ, ಒಂದು ಧ್ಯಾನ, ಒಂದು ದೇವಸ್ಥಾನ ಎಂಜಾಯ್ ಮಾಡಕ್, ಆ ಹೆಲ್ತ್ ಇರುವಾಗನೇ ನನ್ನ ಹತ್ರ ಇರುವಂತ ಚಿನ್ನ, ಗೋಲ್ಡ್, ನನ್ನ ಹತ್ರ ಹೆಲ್ತ್ ಇರುವಾಗ ಆ ಒಂದು ಕಾರ್ನ ಎಂಜಾಯ್ ಮಾಡಕ್ಕಾಗುತ್ತೆ. ಸೊ ದಯವಿಟ್ಟು ನಿಮ್ ಪ್ರಿಯಾರಿಟಿ ಇರುತ್ತೆ, ಯಾವ ಒಂದು ವಿಷಯಕ್ಕೆ ನಾನು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಆಫ್ಟರ್ ದ 40 ಆ ಒಂದು ಜಾಗದಲ್ಲಿ ಹೆಲ್ತ್ ಅಂದ್ರೆ ನೀವು ಇಟ್ಕೊಳ್ಳುವಾಗ ಮಾತ್ರನೇ ಬಾಕಿ ಎಲ್ಲಾ ವಿಷಯನೂ ನಿಮ್ ಕೈಯಲ್ಲಿ ಎಂಜಾಯ್ ಮಾಡಕ. ಅದು ಸ್ಪಿರಿಚುವಲ್ ಅಂದ್ರೆ ಇರಲಿ, ದೇವಸ್ಥಾನ ಹೋಗೋದು ರೆಗ್ಯುಲರ್ ಆಗಿ ಅಂದ್ರೆ ಇರಲಿ, ನಿಮ್ಮ ಹತ್ರ ಇರುವಂತ ಹಣ, ನಿಮ್ಮ ಹತ್ರ ಇರುವಂತ ಮನೆ, ನಿಮ್ಮ ಹತ್ರ ಇರುವಂತ ಫ್ಯಾಮಿಲಿ, ನಿಮ್ಮ ಹತ್ರ ಇರುವಂತ ಗೋಲ್ಡ್, ನಿಮ್ಮ ಹತ್ರ ಇರುವಂತ ಕಾರ್, ನಿಮ್ಮ ಹತ್ರ ಇರುವಂತ ಟೇಸ್ಟಿ ವೆರೈಟಿ ಫುಡ್ಸ್, ಆ ಹೆಲ್ತ್ ಇರುವಾಗ ಇದು ಎಲ್ಲಾನು ಎಂಜಾಯ್ ಮಾಡಕ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ದಯವಿಟ್ಟು ಬರುವುದಕ್ಕೆ ಮುಂಚೆನೆ ಕಾಪಾಡುವುದು ಮಾತ್ರನೇ ಒಂದು ಒಳ್ಳೆ ವಿಷಯ. ನಾವು ಹಣನು ಸಮಯನು ಕಾಯಿಲೆಗಳಿಗೋಸ್ಕರ ಖರ್ಚು ಮಾಡುವುದು ಬೇಡ, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಲ್ಲ. ಒಂದು ಕಾಯಿಲೆ ಬಂದಿದ್ದ ಮೇಲೆ 10 ವರ್ಷವಾಗಿ ಒಂದು ಕ್ಯಾನ್ಸರ್ಗೋಸ್ಕರ ಕೀಮೋಥೆರಪಿ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಡಯಾಬಿಟಿಕ್, ಇನ್ಸುಲಿನ್, ಟ್ಯಾಬ್ಲೆಟ್ಸ್, ಟಯರ್ಡ್, ಫುಡ್ ಬರ್ನಿಂಗ್, ನರ್ವಸ್ ವೀಕ್ನೆಸ್, ಕಾಲ್ ನೋವು, ಒಂದು 5 ವರ್ಷವಾಗಿ ರೆಗ್ಯುಲರ್ ಆಗಿ ನಾನು ಡಯಾಬಿಟಿಕ್ ಗೋಸ್ಕರ ನಾನು ಟ್ಯಾಬ್ಲೆಟ್ ತಗೊಂಡಿದ್ದ ಮೇಲೆ ಅದು ಏನು ಸೈಡ್ ಎಫೆಕ್ಟ್ಸ್ ಕೊಡುತ್ತೆ. ನಮ್ ದೇಶ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? ಸೌತ್ ಕೊರಿಯಾ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ? ಸ್ವಲ್ಪ ಅದೆಲ್ಲ ಅನಲೈಸ್ ಮಾಡಿ. ಮುಂಬೈ ಕ್ಯಾನ್ಸರ್ ಹಾಸ್ಪಿಟಲ್, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್, ಒಂದ್ ದಿವಸ ಅಲ್ಲಿ ನೋಡುವಾಗ ನಮ್ ಹೆಲ್ತ್ ಇಂದ ವ್ಯಾಲ್ಯೂ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಂದ ಏಜ್ಡ್ ಪರ್ಸನ್ಸ್ ಬರ ಇಷ್ಟವರೆ ನಮಗೆ ಬಂದಿಲ್ಲ, ದೇವರ ಆಶೀರ್ವಾದ. ಸೊ ಅದಕ್ಕೋಸ್ಕರ ನಾವು ಮಾಡ್ಬೇಕು. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ನೀವು RO ನೀರು ಕುಡಿಯುವಾಗ, ಫಿಲ್ಟರ್ಸ್ ನೀರು ಕುಡಿಯುವಾಗ ನಾವು ಕೊಡುವಂತ ಟ್ಯಾಬ್ಲೆಟ್ಸ್ ನಿಮಗೆ ಯೂಸ್ ಆಗಲ್ಲ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಅದರಲ್ಲಿ ಸ್ವಲ್ಪ ಗಮನ. ಹೆಲ್ತ್ ಇನ್ ಯುವರ್ ಡೈನಿಂಗ್ ಟೇಬಲ್, ಹೆಲ್ತ್ ವೈಲ್ ಯು ಸ್ಲೀಪ್, ಆತರ ಒಂದು ಕಾನ್ಸೆಪ್ಟ್, ಕೊರಿಯನ್ ಕಾನ್ಸೆಪ್ಟ್ ಅಲ್ಲಿ ಸೊಲ್ಯೂಷನ್ಸ್ ಇದೆ. ಸೊ ದಯವಿಟ್ಟು ಸಮಯನು, ಹಣನು ಕಾಯಿಲೆಗಳಿಗೆ ಖರ್ಚು ಮಾಡುವುದು ಬೇಡ, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.